ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿಜಯ್ ದಚ್ಚು. ಏನಪ್ಪಾ ವಿಷಯ ಅಂದ್ರೆ, ನಾನಿವತ್ತು ಒಂದು ಹೊಸ ಚಲನಚಿತ್ರವನ್ನು ನೋಡಿದೆ. ಯಾವುದಪ್ಪ ಅಂದ್ರೆ ರಾಜ ರೋಜಾ ಅಂತ. ಹೆಸರು ಕೇಳೋದರ ಡಿಫ್ರೆಂಟ್ ಆಗಿದೆ ಅಲ್ಲ. ಹಾಗಾದ್ರೆ ನಮ್ಮ ರಾಜ ರೋಜನ ಮಾತಾಡ್ಸ್ಕೊಬ್ರೋಣ. ಇವ್ರ ಹೆಸರು ರಾಜ, ಇವರೇ ನಮ್ಮ ರೋಜಾ. ತುಂಬಾ ಚೆನ್ನಾಗಿತ್ತು. ನಮ್ಮ ಸಮಾಜಕ್ಕೆ ಒಂದು ಅದ್ಭುತವಾದ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಒಂದು ಮೂವಿ ಮೂಲಕ. ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಕ್ಟಿಂಗ್ ಮಾಡಿದ್ದಾರೆ. ಸೀರಿಯಸ್ಲಿ ಕುತೂಹಲ ಮೂಡಿಸ್ತಾ ಇದೆ. ಒಂದು ಮೂವಿ ನೋಡ್ಬೇಕಾದ್ರೆ ಏನಾಗುತ್ತೆ, ಮುಂದೆ ಏನಾಗುತ್ತೆ, ಏನಕ್ಕೋಸ್ಕರ ಈ ಮೂವಿ ಮಾಡ್ತಾ ಇದ್ದಾರೆ, ಯಾಕಪ್ಪ ಮಾಡ್ತಾ ಇದ್ದಾರೆ. ಅರ್ಧ ಭಾಗ ಒಂಥರ ಕುತೂಹಲ ಮೂಡಿಸಿದ್ರೆ ಇನ್ನರ್ಧ ಭಾಗ ಇನ್ನೊಂಥರ ಕುತೂಹಲ ಮೂಡಿಸ್ತಾ ಇದೆ. ತುಂಬಾ ಅದ್ಭುತವಾಗಿದೆ. ಸರ್, ನಿಮ್ಮ ಮೂವಿ ಬಗ್ಗೆ ನಿಮ್ಮಿಂದನೇ ಕೇಳಬೇಕು. ಹೇಗೆ ಅಂದರೆ ಕರ್ನಾಟಕಕ್ಕೆ ಅಥವಾ ನಮ್ಮ ಕನ್ನಡ ಜನತೆಗೆ ಯಾವ ಥರ ಮೆಸೇಜ್ ಕೊಡ್ತಾ ಇದ್ದೀರಾ ಸರ್? ಥ್ಯಾಂಕ್ಸ್. ಭಾಳ ಎನರ್ಜಿಯಾಗಿ ಮಾತಾಡ್ತೀರಾ, ಭಾಳ ಚೆನ್ನಾಗಿ ಮಾತಾಡ್ತೀರಾ. ಸೊ ಇದೇ ಥರ ನೀವು ಇನ್ನೂ ಭಾಳ ಒಳ್ಳೆ ನಿಮಗೆ ಟ್ಯಾಲೆಂಟ್ ಇದೆ ತಿಳ್ಕೊಂಡು. ಈಗ ಹೇಳ್ದಂಗೆ ನಮ್ಮ ಸಿನಿಮಾದ ಹೆಸರು ಬಂದು ರಾಜ ರೋಜಾ. ಸೊ ರಾಜನ ಪಾತ್ರ ನಾನು ಮಾಡಿದ್ದೀನಿ, ರೋಜನ್ ಪಾತ್ರ ನಮ್ಮ ಪ್ರೀತಿಯವ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಪ್ರೀತಿಯವರು. ಒಂದು ನ್ಯಾಚುರಲ್ ಆಗಿ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಮಾಡಿರೋಂಥ ಅಷ್ಟು ಕಲಾವಿದರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಈ ರಾಜ ರೋಜಾ ಸಿನಿಮಾ ಇಷ್ಟು ಅದ್ಭುತವಾಗಿ ಮೂಡಿ ಬರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ನಿಜವಾಗ್ಲೂ ಒಂದು ಸಿನಿಮಾ ಕತೆ ಕೇಳಿದ ತಕ್ಷಣ ಓಕೆ, ಕತೆ ಕೇಳಿದಾಗ ಇದೊಂಥರ ವಿಶೇಷವಾಗಿದೆ ಅಂತಂತು. ಬಟ್ ಸ್ಕ್ರೀನಲ್ಲಿ ನೋಡಿದಾಗ ನಿಜವಾಗ್ಲೂ ನಾನು ಮಾಡಿರುವಂಥ ಅಷ್ಟು ಒಂದೊಂದು ಸಿನಿಮಾನು ಒಂದೊಂಥರ ವಿಶೇಷವಾಗಿದೆ. ಬಟ್ ಇದು ನನಗೆ ನಿಜವಾಗ್ಲೂ ಪರ್ಸನ್ ನಂಗೆ ಭಾಳ ಇಷ್ಟ ಆಗಿದೆ ಸಿನಿಮಾ. ಏನಕ್ಕಂತಂದರೆ ಈ ಗಾರ್ಮೆಂಟ್ಸ್ ಆಗ್ಬೋದು, ಎಷ್ಟು ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಹೋಗಿ ಎಷ್ಟು ಸ್ಟ್ರಗಲ್ ಲೈಫ್ನ ಅನ್ಭವಿಸ್ತಾರೆ. ಎಷ್ಟೋ ಜನ ಈ ಸಿನಿಮಾ ನೋಡಿ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ. ಯಾಕಂದರೆ ನಮ್ಮ ಲೈಫಲ್ಲಿ ಈ ಥರ ನಡೆದಿದೆ ಅಂತ ಮೆಸೇಜ್ ಇರ್ತಾರೆ. ಯಾಕಂದರೆ ಎಷ್ಟೋ ಜನ ಹಳ್ಳಿಯಿಂದ ಬರೋದೇ ಬೆಂಗಳೂರಿಗೆ ದುಡಿಬೇಕು, ದುಡ್ಡು ಮಾಡಬೇಕು, ಸಾಲ ಎಲ್ಲ ತೀರಿಸ್ಬೇಕು, ನೆಮ್ಮದಿಯಾಗಿರಬೇಕು ಅಂತ. ಸೊ ಬೆಂಗಳೂರು ಬಂದ ತಕ್ಷಣ ಮನೆ ಬಾಡಿಗೆ ಕಟ್ಟಬೇಕು, ಫೀಸ್ ಕಟ್ಟಬೇಕು, ರೇಷನ್ ತೊಗೋಬೇಕು, ಆಸ್ಪತ್ರೆ ಕಟ್ಟಬೇಕು. ಇವಾಗೆಲ್ಲ 1 to 2 ಆಗ್ತಾಯಿದೆ ನಿಮ್ಗೆ ಗೊತ್ತಿರೋಂಗೆ. ಯಾಕಂದರೆ ಇವತ್ತು ಸಂಪಾದನೆ 20,000 ಮಾಡಿದ್ರೆ 25,000 ಖರ್ಚಾಗ್ತಾಯಿದೆ. ಎಷ್ಟೋ ಜನ ಸಾಕಪ್ಪ ಬೆಂಗಳೂರು ಲೈಫೇ ಸಾಕು, ಹೋಗೋಣ ಊರಿಗೆ ಅಂತ ಎಷ್ಟೋ ಜನ ಲೈಫ್ ಕಳ್ಕೊಂಡು ಎಷ್ಟೋ ಜನ ಊರಿಗೆ ಹೋಗಿ ನಿಮ್ಮದೇಗಿದ್ದಾರೆ. ಸೊ ಇದೊಂದು ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಇದು ನಮ್ಮ ಸಿನಿಮಾ ಅಲ್ಲ, ನಿಮ್ಮ ಸಿನಿಮಾ, ನಿಮ್ಮ ಲೈಫಲ್ಲಿ ನಡೆದಿರುವಂಥ ಒಂದು ಸಿನಿಮಾ. ನಿಮಗೆ ಈ ಸಿನಿಮಾ ನೋಡಿದ ತಕ್ಷಣ ನನ್ನ ಲೈಫಲ್ಲಿ ಈ ಥರ ನಡೀತಾ ಇದೆ, ನಾನು ಕೂಡ ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ ಅಂತ ಅನ್ಸುತ್ತೆ. ಎಲ್ರಿಗೂ ಇಷ್ಟ ಆಗುವಂಥ ಸಿನಿಮಾ ನಮ್ಮ ರಾಜ ರೋಜಾ. ಸೊ ಈ ಸಿನಿಮಾನ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಸೊ ನೀವು ನೋಡೋದಾಗಲೇ ನಾವು ಮಾಡಿರೋ ಪ್ರಯತ್ನಕ್ಕೆ ಒಂದು ಫಲ ಸಿಗುತ್ತೆ. ಇಷ್ಟ. ಓಕೆ ಗೈಸ್, ಕೇಳಿದ್ರಲ್ಲ ನಮ್ಮ ಹೀರೋನ ಮಾತಾ. ಹಾಗಾದರೆ ಹೀರೋಯಿನ್ನ ಕೇಳ್ಕೊಂಬರೋಣ. ಈ ಮೂವಿ ಬಗ್ಗೆ ಏನು ಹೇಳ್ತಾರೆ, ಅವರೇ ಸ್ವತಃ ಆ್ಯಕ್ಟ್ ಮಾಡುವಂಥ ಮೂವಿ. ನಮಸ್ಕಾರ. ಆ್ಯಕ್ಚುಲಿ ನಾನು ಹೇಳಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಸಿನಿಮಾಗೆ ಫಸ್ಟ್ ಆಫ್ ಆಲ್ ನಮ್ಮ ರಾಜ್ಯರಾಜ್ಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಒಂದು ಸಿನಿಮಾನ ನಾವು ಕುತ್ಕೊಂಡು ನೋಡ್ಬಿಟ್ಟು ಹಾಗೆ ಹೋಗ್ತೀವಿ. ಆದರೆ ಅದರಿಂದ ನಾವು ಕಷ್ಟಪಟ್ಟಿರುವಂಥ, ನಾವಂತಲ್ಲ, ಪ್ರತಿಯೊಂದು ಶೂಟಿಂಗ್ಸ್ ಆಗಲಿ ಏನಾಗಲಿ ತುಂಬ ಕಷ್ಟ ಇರುತ್ತೆ. ನಮ್ಮ ಈ ಉದಯ್ ಪ್ರೇಮ್ ಸರ್ ನ್ಯಾಚುರಲ್ ಮೂವಿ ಕೊಟ್ಟಿರೋದು ತುಂಬ ಖುಷಿ ಆಗ್ತಾ ಇದೆ. ನಮ್ಮ ವರ್ಡ್ಸ್ಗಳೇ ನನಗೇನು ಬೇರೆ ಬರ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲ ಬನ್ನಿ, ನಮ್ಮ ಸಿನಿಮಾ ನೋಡಿ ಹಾರೈಸಿ. ಎಲ್ಲರ ಜೀವನದಲ್ಲೂ ಇದು ತುಂಬ ಕಷ್ಟಪಟ್ಟು ಮುಂದೆ ಬರೋ ಅಂಥ ಸ್ಟೇಜೇ ನಮ್ಮ ನ್ಯಾಚುರಲ್ ಮೂವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಖಂಡಿತ ಸರ್, ನಿಮಗೆ ಮತ್ತು ನನ್ನ ಪರ್ಸ್ನಲ್ ಆಗಿ ಒಂದು ಕ್ವಶನ್ ಕೇಳಬೇಕಂದ್ರೆ ನಿಮ್ಮಿಬ್ಬರಿಗೂ ಕೂಡ, ನಿಮ್ಮ ಶೂಟಿಂಗ್ ಸೆಟ್ಟಲ್ಲಿ, ಶೂಟಿಂಗ್ ಶೆಡ್ಯೂಲಲ್ಲಿ ಯಾವ ಥರ ಎಂಜಾಯ್ಮೆಂಟ್ ಇತ್ತು, ಯಾವ ಥರ ಇತ್ತು ಅಂದರೆ ನಿಮ್ಗೆ ಎಷ್ಟೇ ಮೂವಿ ಅಂತ ಹೇಳಿದ್ರು? ಸರ್ ನಂದು ಇದು 5ನೇ ಸಿನಿಮಾ. ಮೊದಲನೇದು ರೇಸ್ ಅಂತ ಮಾಡಿದೆ, ಹೇಮಂತ್ ಕೃಷ್ಣ ಅಂತ ವರ್ಷನ್, ತೆಲುಗು ಮತ್ತು ಕನ್ನಡ ವರ್ಷನ್. ಎರಡನೇದು ಗುಲಾಲ್.com, ಶಿವು ಜಮಖಂಡಿ ಅವರು ವರ್ಷನ್. ಆಮೇಲೆ ಮಾರಾಯ ಅಂತ ಯೋಜನೆ. ಇನ್ನು ಬಿಡುಗಡೆಗೆ ಇರೋದು ಇದು ನಮ್ಮ 4ನೇ ಸಿನಿಮಾ. ಈಗ 4ನೇ ಸಿನಿಮಾ ಬಿಡುಗಡೆ ಆಗ್ತಿರೋದು. ಇನ್ನೊಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಅದು ಅತಿಶಯವಾಗಿ ಬಿಡುಗಡೆ ಆಗುತ್ತೆ. ಸೊ ನಿಜವಾಗ್ಲೂ ಫಸ್ಟ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಫಸ್ಟ್ ಕತೆ ಕೇಳಬೇಕಾದ್ರೆ ನಮ್ಮದು ಫಸ್ಟ್ ಸೀನೇ ಆಲ್ಮೋಸ್ಟ್ ಮದುವೆ ಸೀನ್ ಕಟ್ಟಿಸಿದ್ದೆ. ಆ ತಾಲಿ ಕಟ್ಟೆ ಸೀನ್ ಅಂತ ಹೌದು, ಫಸ್ಟೇ ಹೊತ್ತು ನಾನು ನಿಜವಾಗ್ಲೂ ಭಾಳ ಖುಷಿ ಆಯಿತು.
ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಆಮೇಲೆ ನಾವು ಶೂಟಿಂಗ್ ಸ್ಪಾಟಲ್ಲಿ ನಾವು ಆಲ್ಮೋಸ್ಟು ಚೆನ್ನಾಗಿ ಮಾತಾಡ್ಕೊಂಡು ಆರಾಮಾಗಿ ಒಂದು ದಿವಸದಲ್ಲೇ ಫ್ರೆಂಡ್ ಆಗ್ಬಿಟ್ಟು ಪರಿಚಯ. ಖಂಡಿತ ಒಂದೇ ದಿವಸ ಪರಿಚಯ. ಯಾಕಂದ್ರೆ ಹೊಸ ಪ್ರತಿಭೆ, ಹೊಸ ಹೀರೋಯಿನ್ ಇಲ್ಲ, ಅವರಲ್ಲಿ ಯಾವುದೇ ಕಾರಣಕ್ಕೂ ಹೊಸಬ್ರು ಅಂತ ಅನಿಸಿಲ್ಲ. ಆರಾಮಾಗಿ ನಗನಕ್ಕ ಹ್ಯಾಪಿಯಾಗಿ ಕಾಮಿಡಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾವು ಶೂಟ್ ಮಾಡಿದ. ನಮಗೆ ನಿಜವಾದ ಶೂಟಿಂಗ್ ಮುಗಿದಿದೆ ಗೊತ್ತಾಗಿಲ್ಲ. ಆ ಥರ ಒಂದು ತುಂಬ ಚೆನ್ನಾಗಿ ಮಣಿಕಂಠ ನಾವು ತುಂಬ ಚೆನ್ನಾಗಿ ನಾವು ನೋಡ್ತಾ ಇದ್ದರೆ ನಮ್ಗೆ ಒಂದೊಂದು ಥರ ನಗು ಬರ್ತಾಯಿತ್ತು. ಖುಷಿಯಾಗಿ ನಮ್ಗೆ ಇಷ್ಟು ಬೇಗ ಶೂಟಿಂಗ್ ಮುಗೀತು ಅಂತಲೇ ಗೊತ್ತಾಗಿಲ್ಲ. ನಿಮ್ಗೆ ಹೇಗೆ ಶೂಟಿಂಗ್ ಮುಗೀತು ಅಂತ ಗೊತ್ತಾಗಲಿಲ್ಲ. ನಮಗೂ ಹಾಗೆ ಮೂವಿ ಏನಪ್ಪ ಇಷ್ಟು ಬೇಗ ಮುಗಿಸ್ಬಿಡ್ತಾರ, ಇನ್ನೂ ಏನಾದರೂ ಇನ್ನೂ ಪಾರ್ಟ್ 2 ಬೇಕು, ಪಾರ್ಟ್ 3 ಬೇಕು, ಇನ್ನೂ ನಿಮ್ಮ ಸಮಾಜಕ್ಕೆ ಇನ್ನೂ ಒಂದಿಷ್ಟು ಪಾರ್ಟ್ 2 ಕೊಡಿ, ಪಾರ್ಟ್ 3 ಕೊಡಿ. ಆಮೇಲೆ ಎಲ್ಲ ಆಡಿಯನ್ಸ್ ಮತ್ತೆ ಕೇಳ್ತಾರೆ, ಸಾಕಷ್ಟು ರೀಚ್ ಆಗುತ್ತೆ ಈ ಒಂದು ಮೂವಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಖಂಡಿತವಾಗ್ಲೂ ನಮ್ಮ ಕನ್ನಡಿಗರು ಯಾವತ್ತೂ ಕೂಡ ಕೈ ಬಿಡಲ್ಲ, ನಿಮ್ಮನ್ನು ಕೈ ಹಿಡದೇ ಹಿಡಿತಾರೆ. ಈ ಹೊಸ ಹೆಜ್ಜೆ ಇಟ್ಟಿದ್ದೀರಾ, ನಿಮಗೂ ಕೂಡ ಕೈ ಹಿಡದೇ ಹಿಡಿತಾರೆ. ಖಂಡಿತ ನಿಮ್ಮ ಒಂದು ಮಾತಿರ್ಬೋದು, ನಿಮ್ಮ ಎಮೋಷನ್ ನಾನು ನಿಜವಾಗ್ಲೂ ಹತ್ಬಿಟ್ಟೆ ಅನ್ಕೊಳ್ಳಿ ಸೀನಲ್ಲಿ. ಸೀರಿಯಸ್ಲಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ತುಂಬ ಚೆನ್ನಾಗಿತ್ತು. ನನ್ನ ಸಿನಿಮಾ ನೋಡಿ ನಿಮಗೆ ಕಣ್ಣಲ್ಲಿ ಖಂಡಿತ ಅದ್ಭುತವಾದ ಸಿನಿಮಾ. ಖುಷಿ ಆಗುತ್ತೆ. Okay. ಇನ್ನೊಂದು ನಾನು ಥ್ಯಾಂಕ್ಸ್ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರಾ. ನಮ್ಮ ಕನ್ನಡ ನಾಡನ್ನು ತುಂಬ ಉಳಿಸಿ ಬೆಳೆಸಿ ಹಾರೈಸಿ ಅಂತ ನಾನು ಕನ್ನಡಿಗ, ಕನ್ನಡದ ಕಾವಲಿಗ, ನಾನು ಕನ್ನಡಿಗ. ಯೂಟ್ಯೂಬ್ ಚಾನಲ್ ಇದೆ ನಮ್ಮದು, ಸಣ್ಣದಾಗಿ ಓಪನ್ ಮಾಡ್ಕೊಂಡಿದ್ದೀನಿ. ಅದೇ ಸ್ವಲ್ಪ ದೊಡ್ಡದಾಗಿ ಆಗಲಿ ಅಂತ ಒಂದು ಹೇಳ್ತೀನಿ, ಸಣ್ಣದೊಂದು ಹೇಳ್ಕೋಬೇಡಿ. ಸಿನಿಮಾದಲ್ಲೂ ಅಷ್ಟೇ, ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ ಇರಲ್ಲ. ಎಲ್ಲ ಸಿನಿಮಾನೂ ಕೂಡ ಟೈಟಲ್ ನೋಡಬೇಕು ಅಲ್ವಾ? ದೊಡ್ಡ ಸಿನಿಮಾನು ಟೈಟಲ್ ನೋಡಬೇಕು, ಸಣ್ಣ ಸಿನಿಮಾ ಟೈಟಲ್ ಸಣ್ಣ ನೋಡ್ಬಿಡಿ. ಇದೇ ನಿಮ್ಮ ಈ ಯೂಟ್ಯೂಬ್ ಚಾನಲ್ ತುಂಬ ಎತ್ತರವಾಗಿ ಬೆಳೀಲಿ. ಏನಂದ್ರೆ ಹೆಸರಂತ ಯೂಟ್ಯೂಬ್ ಚಾನಲ್ ವಿಜಯ್ ದಚ್ಚು ಟಾಕಿಂಗ್ ಕನ್ನಡ. ವಿಜಯ್ ದಚ್ಚು ಟಾಕಿಂಗ್ ಕನ್ನಡ. ನನ್ನ ಬಗ್ಗೆ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಹಿಂಗೆ ಒಂದು ಈವೆಂಟ್ಗೆ ಹೋಗಿದ್ದೆ, ನನ್ನ ಸಿಂಗರು. ಆವಾಗ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ನನಗೆ ಮುದ್ದಾಗಿ ಇಷ್ಟ ಆಯಿತು. ನಿನ್ನ ಮಾತು ಹೇಳಿದೆ, ನೀನು ತುಂಬ ಕಲೆ ಇದೆ ನಿನ್ನಲ್ಲಿ, ಏನಾದರೂ ನಿನಗೊಂದು ಸಪೋರ್ಟ್ ಮಾಡ್ತೀನಿ ಅಂತ. ಬಟ್ ಈ ಮಗು ನಾನೊಂದು ಫೋನಿಗೆ ನೈಟು ನಿದ್ದೆ ಮಾಡ್ದಂಗೆ ಬೆಳಗಿನ ಜಾವ ದೂರದಿಂದ ಬಂದಿದ್ದಾನೆ. ತುಂಬ ಖುಷಿ ಆಯಿತು. ನಮ್ಮ ಮಗನಿಗಿಂತ ಹೆಚ್ಚಾಗಿ ಇವನ್ನ ಪ್ರೀತಿ ಇಟ್ಟಿದ್ದೀನಿ. ಇಲ್ಲ, ಒಳ್ಳೆಯದಾಗಲಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಕೂಡ ನೀವು ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಎತ್ತರವಾಗಿ ಬೆಳೀಲಿ, ಭಾಳ ಸಾಕಷ್ಟು ಎತ್ತರವಾಗಿ ಬೆಳೀಲಿ. ನಿಮಗೋಸ್ಕರ ನಾವು ವೆಯ್ಟ್ ಮಾಡೋದು. ಓಕೆ ಗೈಸ್, ನೋಡಿದ್ರಲ್ಲ ಇದುವರೆಗೂ ರಾಜ ರೋಜನ ಕತೆ. ಇದು ಇನ್ನೂ ಇಲ್ಲಿಗೆ ಡೆಟೆಡ್ ಆಗಿಲ್ಲ. ಇನ್ನು ನೀವು ಥಿಯೇಟ್ರಿಗೆ ಹೋಗಿ ನೋಡಿ. ಇದು ತುಂಬ ಚೆನ್ನಾಗಿದೆ ಮೂವಿ, ಯಾರು ಮರಿಬೇಡಿ. ಎಲ್ಲರೂ ಕೂಡ ಹೋಗಿ ನೋಡಿ, ಹಾಗೆ ರಿವ್ಯೂ ಕೂಡ ಕೊಡಿ, ಎಲ್ಲರೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್.